ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಭಾರಿ ಸದ್ದು. ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಕೆಎನ್ ರಾಜಣ್ಣ ಆಗ್ರಹ. ಸಿಎಂ ಭೇಟಿ ಮಾಡಿ ದೂರು ಕೊಡ್ತೇನೆ ಎಂದ ಸಚಿವ. ರಾಜಕೀಯದಲ್ಲಿ ಯಾರು ಬೆಳೀತಾರೆ ಅವರನ್ನ ತುಳಿಯೋ ಪ್ರಯತ್ನ. 40 ಅಲ್ಲ 400 ಮಂದಿಗೆ ಹನಿ ಟ್ರ್ಯಾಪ್ ಮಾಡೋ ಪ್ರಯತ್ನ. ಇದಕ್ಕೆ ಕಡಿವಾಣ ಹಾಕಬೇಕು ಎಂದ ಸಚಿವ ಸತೀಶ್ ಜಾರಕಿಹೊಳಿ. ಮರ್ಯಾದೆಗೇಡಿ ಕಿಡಿಗೇಡಿ, ನನ್ನ ಮೇಲೆ ಮತ್ತೆ ವಿಷ ಕಕ್ಕಿರೋದು ಹತಾಶೆ. ಕುಂಬಳಕಾಯಿ ಕಳ್ಳನಿಗೆ ಕೋಪ ಬಂದಿದೆ. ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಕಡೆ ಬೊಟ್ಟು ಮಾಡಿದ ಎಚ್ಡಿಕೆ ಟ್ವೀಟಾಸ್ತ್ರ. ಅಭಿವೃದ್ಧಿಗೆ ದುಡ್ಡಿಲ್ಲದೆ ಈಗಾಗಲೇ ಮನಿ ಟ್ರ್ಯಾಪ್ಗೆ ಕಾಂಗ್ರೆಸ್ ಸಿಲುಕಿದೆ. ಹನಿ ಟ್ರ್ಯಾಪ್ ವಿರುದ್ಧ ಧ್ವನಿ ಎತ್ತಿದವರೆಲ್ಲ ಸಿಎಂ ಬಣದವರೇ. ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಏನಾದರೂ ಇದೆಯೋ ಅಂತ ಆರ್ ಅಶೋಕ್ ಪ್ರಶ್ನೆ. ವಿಧಾನಸಭೆಯಲ್ಲಿ ಅಶ್ವಥ್ ನಾರಾಯಣ್ ಪ್ರಿಯಾಂಕ್ ಖರ್ಗೆ ಪೈಲ್ಸ್ ಫೈಟ್. ಏನ್ರಿ ಒಳ್ಳೆ ಪೈಲ್ಸ್ ಬಂದವ್ರ ರೀತಿ ಎದ್ದು ಎದ್ದು ಮಾತಾಡ್ತಿರಲ್ಲ ಅಂದ ಬಿಜೆಪಿ ನಾಯಕ. ನನ್ನ ಬಗ್ಗೆ ಯಾಕ್ರಿ ಇಷ್ಟೊಂದು ಅಸಹನೆ ಅಂತ ಗುಡುಗಿದ ಕಾಂಗ್ರೆಸ್ ಸಚಿವ. ಎಂಇಎಸ್ ಶಿವಸೇನೆ ಪುಂಡಾಟ ಖಂಡಿಸಿ ನಾಳೆ ಬಂದ್ಗೆ ಕರೆ. ಶತಾಯಗತಾಯ ಬಂದ್ ಮಾಡಲು ವಾಟಾಳ್ ನಾಗರಾಜ್ ಸಿದ್ಧತೆ. ಪಿಲ್ಸ್ ಚೇಂಬರ್ ಬೆಂಬಲ, ಹೋಟೆಲ್ ಬಾರ್ಗಳಿಂದ ಇಲ್ಲ ಬೆಂಬಲ. ರಾಜ್ಯಾದ್ಯಂತ ಇವತ್ತಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದು ಆರಂಭ. 8,96,000 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿ. ಇವತ್ತು ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು ಎಕ್ಸಾಮ್ಸ್. ಕೃಷ್ಣಾ ನದಿ ನೀರಿಗಾಗಿ ಶುರುವಾಯಿತು ಮಹಾಖ್ಯಾತೆ. ಕರ್ನಾಟಕದ ಪರವಾಗಿ ತೀರ್ಪು ಬಂದರೂ ಎಚ್ಚೆತ್ತುಕೊಳ್ಳದ ರಾಜ್ಯ ಸರ್ಕಾರ. ಆಲಮಟ್ಟಿ ಜಲಾಶಯವನ್ನ ಎತ್ತರಿಸುವ ರಾಜ್ಯದ ನಿರ್ಧಾರಕ್ಕೆ ಮಹಾರಾಷ್ಟ್ರ ಅಡ್ಡಿ. ವಿಜಯಪುರದಲ್ಲಿ ನೆತ್ತಿ ಸುಡುತ್ತಾ ಇದೆ ಬಿರು ಬಿಸಿಲು. ನಿನ್ನೆ 42.3 ಡಿಗ್ರಿ ಸೆಲ್ಸಿಯಸ್ನಲ್ಲಿ ತಾಪಮಾನ ದಾಖಲು. ಮಾರ್ಚ್ ತಿಂಗಳಲ್ಲೇ ಇದು ಅತಿ ಹೆಚ್ಚು. ಬೀದರ್ನಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆ. ಕುಡಿಯೋ ನೀರಿಗೆ ಮಡಿಕೆಗಳ ಮೊರೆ ಹೋಗ್ತಾ ಇರೋ ಜನ. ಮಣ್ಣಿನ ಮಡಿಕೆಗೆ ಹೆಚ್ಚಾದ ಡಿಮ್ಯಾಂಡ್, ಬೆಲೆಯೂ ಏರಿಕೆ. ಹಾವೇರಿಯಲ್ಲೊಬ್ಬ ಲವ್ ಮೀ ಅಂತ ಪಿಜಿಗೆ ಎಂಟ್ರಿ. ಪ್ರೀತ್ಸೆ ಅಂತ ಲೇಡೀಸ್ ಪಿಜಿಗೆ ಪ್ರವೇಶಿಸಿ ವಿಕೃತಿ ಮೆರೆದು ರಂಪಾಟ. ಪಾಗಲ್ ಪ್ರೇಮಿಯ ಕಾಟದಿಂದ ಬೇಸತ್ತ ಯುವತಿ. ಚಿಕ್ಕಬಳ್ಳಾಪುರದಲ್ಲಿ ಆರ್ಟಿಒ ಅಧಿಕಾರಿಗಳಿಂದ ಹಗಲು ದರೋಡೆ. ಹಣ ಕೊಟ್ರೆ ಗಡಿ ಪಾಸ್, ಇಲ್ಲ ಅಂದ್ರೆ ಸೀಸ್. ಭ್ರಷ್ಟರ ಲಂಚದಾಟದ ವಿಡಿಯೋ ಎಲ್ಲೆಡೆ ವೈರಲ್. ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ರಾಷ್ಟ್ರಗೀತೆಗೆ ಬಿಹಾರ ಸಿಎಂ ಅಗೌರವ. ನ್ಯಾಷನಲ್ ಆಂಥಮ್ ವೇಳೆ ಮಾತನಾಡ್ತಾ ನಿಂತ ನಿತೀಶ್. ಸಿಎಂ ನಡೆಗೆ ತೇಜಸ್ವಿ ಯಾದವ್ ಖಂಡನೆ. ಪಶ್ಚಿಮ ಬಂಗಾಳದಲ್ಲಿ ವಿಶಿಷ್ಟವಾದ ಮಸೂದೆ ಮಂಡನೆ. ಬಾರ್ಗಳಲ್ಲಿ ಮಹಿಳೆಯರ ಕೆಲಸ, ಮದ್ಯ ಸೇವನೆಗೆ ಅನುಮತಿ ನೀಡದ ಬಿಲ್ಗೆ ಅನುಮೋದನೆ. ಲಿಂಗ ಸಮಾನತೆ ಮತ್ತು ಉದ್ಯೋಗ ಅವಕಾಶ ಹೆಚ್ಚಳಕ್ಕೆ ಹೊಸ ಹೆಜ್ಜೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಆಯೋಜಿಸಿದ್ದ ಇಫ್ತಾರ್ ಕೂಟದಲ್ಲಿ ಸುಧಾಮೂರ್ತಿ ಭಾಗಿ. ರಂಜಾನ್ ಹಬ್ಬಕ್ಕೆ ಶುಭ ಕೋರಿದ ರಾಜ್ಯಸಭಾ ಸದಸ್ಯೆ. ಎಲ್ಲರೂ ಪ್ರತಿಯೊಂದು ಹಬ್ಬವನ್ನು ಸಂಭ್ರಮಿಸಬೇಕು ಎಂದ ಇನ್ಫೋಸಿಸ್ ಸಹ ಸಂಸ್ಥಾಪಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.